ನಾನು ಇಷ್ಟೇ ವರ್ಷ ಇರ್ತೀನಿ ಅನ್ನೋ ಭಾವನೆ ಬಿಟ್ಬಿಡಿ. ಹಾಗಿದ್ರೆ ಏನು ಭಾವನೆ ಇಟ್ಕೊಳ್ಬೇಕು ಅಂತಂದರೆ, ನಾನು ಸದಾ ಕಾಲ ಇರ್ತೀನಿ, ಅಜರಾಮರವತ್, ನನಗೆ ಮುಪ್ಪು ಅನ್ನುವುದೇ ಇಲ್ಲ, ನನಗೆ ಮೃತ್ಯು ಅನ್ನುವುದೇ ಇಲ್ಲ. ಆದ್ದರಿಂದ ಮೃತ್ಯುವೂ ಇಲ್ಲ, ಮುಪ್ಪೂ ಇಲ್ಲ ಅಂತಂದ ಮೇಲೆ ಆವಾಗ ಏನಾಯಿತು, ಅಲ್ಲಿಗೆ ನಾನು ಎಷ್ಟು ಸಂಪಾದನೆ ಮಾಡಿದರೂ ಸಾಕಾಗುವುದಿಲ್ಲ. ನಾನು ಬರೀ ಒಂದು 100 ವರ್ಷ, 70 ವರ್ಷ, 80 ವರ್ಷ, 100 ವರ್ಷ ಇರ್ತೀನಿ ಅಂತಂದರೆ ಅಷ್ಟು ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆದರೆ ಹಾಗಲ್ಲ, ನಾನು ಸದಾ ಕಾಲ ಇರ್ತೀನಿ, ನನಗೆ ಮೃತ್ಯು ಅನ್ನುವುದೇ ಇಲ್ಲ. ಆವಾಗ ಏನಾಗುತ್ತೆ, ಎಷ್ಟು ಸಂಪಾದನೆ ಮಾಡಿದರೂ ಸಾಕಾಗುವುದಿಲ್ಲ. ಇಷ್ಟೇ ವರ್ಷಗಳು ಅಂದರೆ ಇಷ್ಟು ಸಾಕು ಅಂತ ಆಗುತ್ತೆ. ಎಷ್ಟು ವರ್ಷಗಳು ನಾನು ಯಾವಾಗಲೂ ಇರ್ತೀನಿ ಅಂತಂದರೆ ಅದರ ಅರ್ಥ ಏನು, ಎಷ್ಟು ಸಂಪಾದನೆ ಮಾಡಿದ್ರು ಆ ಹಣ ಯಾವ ಸಮಯದಲ್ಲಿ ಯಾವ ಉಪಯೋಗಕ್ಕೆ ಬರುತ್ತೋ ಹೇಳೋಕ್ಕಾಗುವುದಿಲ್ಲ. ಆದ್ದರಿಂದ ಹೆಚ್ಚು ಸಂಪಾದನೆ ಮಾಡಿ ಅಂತ ಶಾಸ್ತ್ರ ಹೇಳ್ತದೆ. ಹಾಗೆ ವಿದ್ಯಾಭ್ಯಾಸನೂ ಹಾಗೆ, ಇಷ್ಟು ವರ್ಷ ಇಷ್ಟು ವಿದ್ಯಾಭ್ಯಾಸ ಮಾಡಿಬಿಟ್ರೆ ಸಾಕು, ಇಂಥ ಜಾಗದಲ್ಲಿ ಕೆಲಸ ಬರುತ್ತೆ, ಅಲ್ಲಿ ಕೆಲಸ ಬಂದುಬಿಟ್ರೆ ಇಷ್ಟು ಸಂಪಾದನೆ ಆಗುತ್ತೆ, ಅಷ್ಟು ಸಂಪಾದನೆ ಆಗಿಬಿಟ್ರೆ ಸಾಕು, ಜೀವನದಲ್ಲೆಲ್ಲ ಸಾಕು ಅಂತ ಆ ಭಾವನೆಯನ್ನು ಇಟ್ಕೊಳ್ಬಾರ್ದು. ವಿದ್ಯಾಭ್ಯಾಸ ಜ್ಞಾನವನ್ನು ಪಡೆಯುವಾಗಲೂ ಅದಕ್ಕೂ ಒಂದು ಪರಿಮಿತಿಯನ್ನು ಹಾಕ್ಕೊಳ್ಳದೆ ನಿರಂತರ ವಿಶೇಷವಾಗಿ ಜ್ಞಾನಾಭ್ಯಾಸವನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿ. ಇಷ್ಟು ಮಾಡಿಬಿಟ್ರೆ ಆಗೋಯ್ತು ಅಂತ ಆ ಭಾವನೆ ಅದಕ್ಕೆ ಇರಬಾರದು ಅಂತ ಅದರ ಅರ್ಥ. ಹಾಗಾಗಿ ಅಂದರೆ ಅಲ್ಲಿಗೇನಾಯಿತು, ವಿದ್ಯಾಭ್ಯಾಸವನ್ನು ಮಾಡುವುದು, ಧನ ಸಂಪಾದನೆ ಮಾಡುವುದು, ಈ ಎರಡನ್ನೂ ಚೆನ್ನಾಗೇ ಮಾಡಬೇಕು ಅಂತಲೇ ಶಾಸ್ತ್ರ ಹೇಳ್ತಾ ಇದೆ. ಎರಡನ್ನೂ ಸಹ ತುಂಬ ಚೆನ್ನಾಗಿ ಮಾಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ. ಎಲ್ಲಾದರೂ ನಮಗೆ ಬರುವ ಅವಕಾಶ ಇದೆ ಅಂದರೆ ಅದನ್ನು ಬಿಡಬೇಡಿ, ಖಂಡಿತವಾಗಿಯೂ ಅದನ್ನು ಮಾಡಿ ಅಂತ ಶಾಸ್ತ್ರ ಹೇಳುತ್ತಿದೆ.